ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಇಂದಿನ ಅನೇಕ ಹೆಣ್ಣು ಮಕ್ಕಳಲ್ಲಿ, ತಾಯಂದರಲ್ಲಿ, ಸ್ತ್ರೀಯರಲ್ಲಿ ಮಾಸಿಕ ಋತುಸ್ರಾವದಲ್ಲಿ ಸಮಸ್ಯೆ ಅಂದರೆ ಮಂತ್ಲಿ ಮೆನ್ಸಸ್ ಆಗುತ್ತೆ. ಮಾಸಿಕ ಋತುಸ್ರಾವ ಆರಂಭಗೊಂಡು ಒಂದು 3 ರಿಂದ 5 ದಿನಗಳ ಕಾಲ ಬ್ಲೀಡಿಂಗ್ ಆಗುತ್ತೆ. ಅದನ್ನು ದಾಟಿ ಕೆಲವರಲ್ಲಿ 8 ದಿನ, 10 ದಿನ, 15 ದಿನ ಆದರೂ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು ಸ್ಟಾರ್ಟ್ ಆದರೆ ಸ್ಟಾಪ್ ಆಗೋದಿಲ್ಲ. ಈ ರೀತಿ ಸಮಸ್ಯೆಯಿಂದ ಹಲವಾರು ಹೆಣ್ಮಕ್ಳು ಬಳಲ್ತಾ ಇದ್ದಾರೆ. ಅಂಥವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ. ಈ ಕಲರ್ಗಳನ್ನು ಕೆಲವೊಂದು ರಿಫ್ಲೆಕ್ಸಲ್ಲಿ ಹಾಕೋದ್ರಿಂದ, ಅಂದರೆ ನಮ್ಮ ಕೈಗಳಲ್ಲಿ 10 ಬೆರಳುಗಳಿದ್ದಾವೆ ನೋಡಿ, 10 ಬೆರಳುಗಳು ಕೂಡ ಮೇಲೆ ಚಾರ್ಟ್ ಕಾಣಿಸ್ತೀವಿ ನೋಡಿ, ಒಂದೊಂದು ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕೆಲವೊಂದು ಕಲರನ್ನು ಕೆಲವೊಂದು ರಿಫ್ಲೆಕ್ಸಲ್ಲಿ ಹಾಕೋದ್ರಿಂದ ಎನರ್ಜಿನ ಇನ್ಬ್ಯಾಲೆನ್ಸ್ ಮಾಡಿ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ನ ತಕ್ಷಣದಲ್ಲಿ ಸ್ಟಾಪ್ ಮಾಡ್ಬೋದು. ಅದರಲ್ಲಿ ಎಡಗೈನ ತೋರು ಬೆರಳು ಬಂದು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈನ ಮಧ್ಯದ ಬೆರಳು ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈನ ಉಂಗುರದ ಬೆರಳು ಬಂದು ಕಾಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈನ ಕಿರು ಬೆರಳು ವಿಂಡ್ ವಾಯುವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಬಲಗೈನ ತೋರು ಬೆರಳು ಬಂದು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈನ ಮಧ್ಯದ ಬೆರಳು ಬಂದು ಮೈಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈನ ಉಂಗುರದ ಬೆರಳು ಬಂದು ಪೃಥ್ವಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈನ ಕಿರು ಬೆರಳು ಬಂದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾರಿಗಾರ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾಯಿದ್ರೆ ನಾವು ಇಲ್ಲಿ ಕೆಲವೊಂದು ಕಲರ್ಗಳನ್ನು, ಅದರಲ್ಲಿ ಭಾಳ ಮುಖ್ಯವಾಗಿ ಪಿಂಕ್ ಕಲರು, ಡಾರ್ಕ್ ಗ್ರೀನ್ ಕಲರು, ಸ್ಕೈ ಬ್ಲೂ ಕಲರು ಮತ್ತು ಯೆಲ್ಲೋ ಕಲರ್, ಈ 4 ಕಲ್ಲರ್ಗಳನ್ನು ಕೆಲವೊಂದು ರಿಫ್ಲೆಕ್ಸನಲ್ಲಿ ಹಾಕಿ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾರೆ ತಕ್ಷಣದಲ್ಲಿ ಅದರಿಂದ ಮುಕ್ತರಾಗ್ಬೋದು, ಪರಿಹಾರವನ್ನು ಪಡ್ಕೋಬೋದು. ಭಾಳ ಮುಖ್ಯ. ಮೊದಲನೇದಾಗಿ ಎಡಗೈನ ತೋರು ಬೆರಳಲ್ಲಿ, ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾಯಿದೆ ಅಂದಾಗ ಅಗ್ನಿನ ಕಡಿಮೆ ಮಾಡಬೇಕು. ಸೊ ಈ ಭಾಗದಲ್ಲಿ ಕರೆಕ್ಟಾಗಿ ಗ್ರೀನ್ ಕಲರನ್ನು ಹಾಕೋದು, ಡಾರ್ಕ್ ಗ್ರೀನ್ ಕಲರನ್ನು ಈ ಭಾಗಕ್ಕೆ ಹಾಕೋದು. ತದನಂತರ ಎಡಗೈನ ಮಧ್ಯದ ಬೆರಳು ಡೈರೆಕ್ಷನ್ ಜಾಸ್ತಿ ಆಗಿರುತ್ತೆ, ಅವರಿಗೆ ಡೈರೆಕ್ಷನನ್ನು ಕಡಿಮೆ ಮಾಡಲಿಕ್ಕೆ ನೀವು ಪಿಂಕ್ ಕಲರನ್ನು ಈ ರಿಫ್ಲೆಕ್ಸಿಗೆ ಹಾಕೋದು, ಈ ರೀತಿ ಪಿಂಕ್ ಕಲರ್ನ ಹಾಕೋದು. ಹಾಗೆ ಎಡಗೈನ ಕಿರು ಬೆರಳಲ್ಲಿ ಅವರಿಗೆ ವಿಂಡ್ ಜಾಸ್ತಿ ಆಗಿರುತ್ತೆ, ವಾಯುವನ್ನು ಕಡಿಮೆ ಮಾಡೋದಕ್ಕೆ ನೀವು ಸ್ಕೈ ಬ್ಲೂ ಕಲರನ್ನು ಎಡಗೈನ ಕಿರು ಬೆರಳಲ್ಲಿ ಈ ರೀತಿ ಹಾಕೋದು. ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಗ್ರೀನ್ ಥರನೇ ಇರುತ್ತೆ. ಸ್ಕೈ ಬ್ಲೂ ಕಲರನ್ನು ಎಡಗೈನ ಕಿರು ಬೆರಳಲ್ಲಿ ಅಪ್ಲೈ ಮಾಡೋದು. ಹಾಗೆ ಬಲಗೈನ ಈ ತೋರು ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಜಲತತ್ವವನ್ನು ಕಡಿಮೆ ಮಾಡಲಿಕ್ಕೆ ನೀವು ಯೆಲ್ಲೋ ಕಲರನ್ನು ಅಪ್ಲೈ ಮಾಡೋದು, ಈ ರೀತಿ. ಹಾಗೆ ಅವರಿಗೆ ಹೋಲ್ಡಿಂಗ್ ಕಮ್ಮಿ ಇರುತ್ತೆ, ಎಕ್ಸಸ್ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಆ ಬ್ಲೀಡಿಂಗ್ನ ಹೋಲ್ಡ್ ಮಾಡೋದಕ್ಕೆ ಪೃಥ್ವಿಯನ್ನು ಇನ್ಕ್ರೀಸ್ ಮಾಡೋದು. ಇಲ್ಲಿ ಬಲಗೈನ ಉಂಗುರದ ಬೆರಳಲ್ಲಿ ಯೆಲ್ಲೋ ಕಲರನ್ನು ಹಾಕೋದು, ಈ ರೀತಿ. ಸೊ ನೋಡ್ಕೊಳ್ಳಿ, ಈ ರೀತಿ ಬಲಗೈಯಲ್ಲಿ ಪೃಥ್ವಿ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಎಲ್ಲೋ ಹಾಕೋದು. ಬಲಗೈಯಲ್ಲಿ ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ತೋರು ಬೆರಳು, ಅಲ್ಲಿ ಯೆಲ್ಲೋ ಕಲರನ್ನು ಹಾಕೋದು. ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಗ್ನಿ ಕಡಿಮೆ ಮಾಡಲಿಕ್ಕೆ ಗ್ರೀನನ್ನು ಹಾಕೋದು. ಹಾಗೆ ಡೈರೆಕ್ಷನನ್ನು ಕಮ್ಮಿ ಮಾಡಲಿಕ್ಕೆ ಪಿಂಕ್ ಹಾಕೋದು. ಎಡಗೈನ ಕಿರು ಬೆರಳಲ್ಲಿ ವಾಯುವಿನ ವಿಂಡನ್ನು ಕಮ್ಮಿ ಮಾಡೋಕ್ಕೆ ಒಂದು ಸ್ಕೈ ಬ್ಲೂ ಕಲರ್ನ ಹಾಕೋದು. ಈ ರೀತಿ ಕಲರ್ ಆಗ್ತಾ ಇದ್ದಂಗೆ ಮ್ಯಾಜಿಕ್ ರೀತಿ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾಯಿದೆ, ತಕ್ಷಣದಲ್ಲಿ ಸ್ಟಾಪ್ ಆಗೋದನ್ನು ನೀವು ಕಾಣ್ಬೋದು. ನಮ್ಮ ಸುತ್ತಮುತ್ತಲೇ ಅಥವಾ ನಮ್ಮ ಮನೆಯಲ್ಲೇ, ನಿಮ್ಮ ಮನೆಗಳಲ್ಲಿ ಯಾರಾದರೂ ಈ ರೀತಿ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಅವರಿಗೆ ಶೇರ್ ಮಾಡಿ, ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.